ಇನ್ನು ಇದೇ ಅಡ್ಡ ಮತದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಮಾತನಾಡಿದ್ದಾರೆ ಟಿವಿ9 ಜೊತೆ. ಯಾವುದೇ ಮುಚ್ಚುಮರೆ ಇಲ್ಲ, ಯಾರು ಮಾಡಿದ್ದಾರೆ ಅನ್ನೋದನ್ನ ನೋಡ್ತಾ ಇದ್ದೇವೆ, ಪಕ್ಷದ ಹಂತದಲ್ಲಿ ಚರ್ಚೆ ಆಗ್ತಾ ಇದೆ ಅಂತ ಮಾತನಾಡಿದ್ದಾರೆ. ಟಿವಿ9 ಜೊತೆ ಮಾತನಾಡ್ತಾ ಏನ್ ಹೇಳಿದ್ರು ಆರ್ ಅಶೋಕ್ ಕೇಳೋಣ ಬನ್ನಿ. ಅಶೋಕರೇ, ನಿನ್ನೆ ನಡೆದಂತಹ ವಿಧಾನ ಪರಿಷತ್ನ ಚುನಾವಣಾ ಫಲಿತಾಂಶ ಬಿಜೆಪಿಯಿಂದ ಅಡ್ಡ ಮತದಾನ ಆಗಿರುವಂತಹ ವಿಚಾರ ಬಹಿರಂಗ ಆಗಿದೆ. ಬಿಜೆಪಿಗೆ ಸ್ಪಷ್ಟನೆ ಸಿಕ್ಕಿದೆ ಯಾರು ಅಡ್ಡ ಮತದಾನ ಮಾಡಿದ್ರು, ಯಾವ ಕಾರಣಕ್ಕಾಯಿತು ಅನ್ನುವಂಥ ವಿಚಾರಕ್ಕೆ. ಅಡ್ಡ ಮತದಾನ ಆಗಿರೋದು ನಿಜ, ಕನ್ಫರ್ಮ್. ಅದರಲ್ಲಿ ಏನು ಮುಚ್ಚುಮರೆ ಪ್ರಶ್ನೆನೇ ಇಲ್ಲ. ನಮ್ಮ ಅಭ್ಯರ್ಥಿಗಳಿಗೆ ಇಬ್ಬರು ಅಭ್ಯರ್ಥಿಗಳು ಗೆದ್ದಿರೋವಂಥದ್ದು ಒಂದು ರೀತಿ ಸಂತೋಷ. ಆದರೆ ಅದೇ ರೀತಿ ಇಲ್ಲಿ ಅಡ್ಡ ಮತದಾನ ಆಗಿರೋದು ಕೂಡ ನಾವು ಅಬ್ಸರ್ವ್ ಮಾಡ್ತಾ ಇದ್ದೀರಿ, ಯಾರು ಮಾಡಿದ್ದಾರೆ ಏನು ಅನ್ನೋದು. ಅದೇನು ದೊಡ್ಡ ಸೀಕ್ರೆಟ್ ಏನಲ್ಲ, ಬಂದೇ ಬರ್ತೈತೆ, ಆಚೆ ಬಂದೇ ಬರ್ತೈತೆ. ಅದು ಪಾರ್ಟಿಯ ಲೆವೆಲಲ್ಲಿ ಈಗಾಗಲೇ ಚರ್ಚೆ ಆಗಿದೆ. ನಿನ್ನೆನೂ ಕೂಡ ನಾವು ಅಧ್ಯಕ್ಷರೆಲ್ಲ ಮಾತಾಡಿದ್ದೀರಿ, ಅಬ್ಸರ್ವ್ ಮಾಡ್ತಾ ಇದ್ದೀರಿ. ಬೇಗ ಐಡೆಂಟಿಫೈ ಆಗುತ್ತೆ. ಆದಮೇಲೆ ಕ್ರಮ ಏನು ತೆಗೆದುಕೊಳ್ಬೇಕು, ಯಾರು ಮಾಡಿದ್ದಾರೆ, ಇದರ ಮೇಲೆ 100% ಮಾಡ್ತೀನಿ. ಇಲ್ಲಿ ಜೆಡಿಎಸ್ ಮೂರನೇ ಅಭ್ಯರ್ಥಿಯನ್ನ ಕಣಕ್ಕಿಳಿಸದೇ ಇದ್ರೆ ಈ ವಾತಾವರಣವೇ ಸಂದರ್ಭ ಸೃಷ್ಟಿ ಆಗ್ತಿರ್ಲಿಲ್ಲ ಅನ್ನುವಂಥದ್ದು, ಇದನ್ನು ಒಪ್ತೀರಾ ನೀವು? ಇಲ್ಲ, ಕರೆಕ್ಟ್, ಅದು ಕರೆಕ್ಟು. JDS ಅಭ್ಯರ್ಥಿ ಹಾಕ್ಲೇ ಇಲ್ಲ ಅಂದಿದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಎಲ್ಲರೂ ಇನಾನಿಮಸ್ ಆಗಿ ಗೆದ್ದಿರೋರು. ನಾನು ಕೆಲವ್ರನ್ನ ಅತಿಯಾಗಿ ನಂಬ್ತೇನೆ, ಇಲ್ಲೂ ಕೂಡ ಅತಿಯಾಗಿ ನಂಬಿದ್ದೆ, ಹಾಗಾಗಿ ಈ ಒಂದು ಘಟನೆಗಳಾಗಿತ್ತು ಅನ್ನುವಂಥ ವಿಚಾರದ ಬಗ್ಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅಡ್ಡ ಮತದಾನ ವಿಚಾರವನ್ನು ಪ್ರತಿಕ್ರಿಯಿಸಿದ್ದಾರೆ. ಹೌದು, ನ್ಯಾಚುರಲ್ ಆಗಿ ನಾವು ನೋಡಿ, JDS ಮತ್ತು ಕಾಂಗ್ರೆಸ್ ಅವರು ರೆಸಾರ್ಟ್ಗೆ ಕರ್ಕೊಂಡು ಹೋದ್ರು. ನಾವು ರೆಸಾರ್ಟ್ಗೂ ಕರ್ಕೊಂಡು ಹೋಗಿಲ್ಲ. ನಾವು ಪೂರ್ತಿ ನಮ್ಮ ಶಾಸಕರ ಮೇಲೆ ವಿಶ್ವಾಸ ಇತ್ತು. ಆ ರೀತಿ ಒಡನಾಟ ಇತ್ತು ನಮ್ದೆಲ್ಲ ಶಾಸಕರ ಜೊತೆನೂ ಒಡನಾಟನೂ ಅದೇ ಥರ ಇತ್ತು. ನೆನ್ನೆನೂ ಕೂಡ ನೆನ್ನೆ ಎಲ್ಲನೂ ಕೂಡ ಆತ್ಮೀಯತೆ ಇತ್ತು. ಸಡನ್ನಾಗಿ ಆಗಿರೋವಂಥದ್ದು ಇದು ಕೂಡ ನಮಗೆ ಒಂಥರ ಆಶ್ಚರ್ಯ, ನಂಬಕ್ಕಾಗ್ತಾ ಇಲ್ಲ. JDS ನಲ್ಲೂ ಕೂಡ ಒಂದು ವಿಚಾರ ಇದೆ, ಏನಂದ್ರೆ ಬಿಜೆಪಿಯವರೇ ಹೆಚ್ಚು ಸಂಖ್ಯೆಯಲ್ಲಿ ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ ಅಂತ. ಈ ರೀತಿ ಸಾಧ್ಯತೆ ಏನಾದರೂ ಇದೆಯಾ? ಅದನ್ನು ನಾನು ವಿಶ್ಲೇಷಣೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವರು ನಮ್ಮ NDA ಪಾರ್ಟ್ನರ್ ಇರೋದ್ರಿಂದ, JDS ಅವರು NDA ಪಾರ್ಟ್ನರ್ ಇಂದ ವೋಟು ಟ್ರಾನ್ಸ್ಫರ್ ಆಗಿರೋದು ನಿಜ. ಹೇಗಾಗಿದೆ ಏನಾಗಿದೆ ಅಂತ ನಮ್ಮ ಮಧ್ಯೆ ಗೊಂದಲ ಆಗುವಂಥದ್ದು ಒಳ್ಳೇದಲ್ಲ. ಅದರಿಂದ ನೆನ್ನೆನೇ ನಾನು ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಈಗ ಅಡ್ಡ ಮತದಾನ ವಿಚಾರದಲ್ಲಿ JDS ಮತ್ತೆ ಬಿಜೆಪಿ ಜಂಟಿಯಾಗಿ ಕೂತು ಈ ವಿಚಾರನ ಅವಲೋಕನ ಮಾಡುವಂತಹ ಒಂದು ಸಂದರ್ಭ ಏನಾದರೂ ಇದೆಯಾ? ಮಾತಾಡಿದ್ದೀನಿ ನೆನ್ನೆನೇ ಕುಮಾರಸ್ವಾಮಿ ಅವ್ರ ಹತ್ರ. ರಾತ್ರಿ ಸುಮಾರು 7-8 ಗಂಟೆಯಲ್ಲಿ ರಾತ್ರಿ ಕುಮಾರಸ್ವಾಮಿ ಅವ್ರ ಜೊತೆ ಮಾತಾಡಿದ್ದೀನಿ. ಅದಕ್ಕೋಸ್ಕರ ಚರ್ಚೆ ಮಾಡ್ತೀನಿ ನಾವು. ಅವರು ಈಗಾಗಲೇ ಅದರ ಬಗ್ಗೆ ಯಾರು ಅನ್ನೋದು ಅವ್ರಿಗೂ ಐಡೆಂಟಿಫೈ ಆಗಿದೆ, ಯಾರ್ಯಾರು ಮಾಡಿದ್ದಾರೆ ಅಂತ. ಸೊ ನಾವು ಐಡೆಂಟಿಫೈ ಮಾಡ್ತೀರಿ. ಸೊ 100% ಯಾರು ಈ ಥರ ದ್ರೋಹ ಬಗ್ದಿದ್ದಾರೆ ಅವ್ರಿಗೆ ಶಿಕ್ಷೆ ಅಂತೂ ಹಾಗೆ ಆಗ್ತದೆ. ಇದಿಷ್ಟು ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್. ಕ್ಯಾಮರಾಮನ್ ಪ್ರಾಣೇಶ್ ಜೊತೆ ಕಿರಣ್ ಹನೇಡ್ಕ, ಟಿವಿ9 ಬೆಂಗಳೂರು.